ಓಕೆ. ಅಸ್ಟ್ರಾಲಜಿ ವಿತ್ ಅಭೀಂದ್ರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಅಭೀಂದ್ರ. ಈಗಾಗಲೇ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ. ಯಾವುದರ ಕುರಿತಾಗಿ ಅಂತಂದ್ರೆ ಉಪಗ್ರಹಗಳ ಕುರಿತಾಗಿ ಅಥವಾ ಅಪ್ರಕಾಶಕ ಗ್ರಹಗಳ ಕುರಿತಾಗಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಧೂಮಗ್ರಹದ ಬಗ್ಗೆ ನಾನು ಮೊನ್ನೆ ತಿಳಿಸ್ಕೊಟ್ಟೆ. ಈಗ ಮತ್ತೊಂದು ಗ್ರಹದ ಬಗ್ಗೆ ನಾವಿವತ್ತು ನೋಡೋಣ, ವ್ಯತಿಪಾತದ ಬಗ್ಗೆ. ಧೂಮಗ್ರಹ ಇದ್ದಾಗ ಅವರಲ್ಲಿ ಪಿತ್ತ ಪ್ರಕೋಪ ಉಂಟಾಗತ್ತೆ. ಪಿತ್ತ ಪ್ರಕೋಪದಿಂದ ಏನೇನು ತೊಂದರೆಗಳಾಗತ್ತೆ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿತ್ತು. ನಾನು ನಿಮ್ಗೆ ಒಂದೇ ಒಂದ್ಸಲ ಗ್ಲಿಮ್ಸ್ ಕೊಟ್ಬಿಡ್ತೀನಿ. ಅಪ್ರಕಾಶಕ ಗ್ರಹಗಳು ಅಂದ್ರೆ ಅವುಗಳಿಗೆ ಸ್ವಂತ ಬೆಳಕಿರೋದಿಲ್ಲ ಅಂದ್ರೆ ಕತ್ತಲು ಅಂತಂದ್ರೆ ಅಜ್ಞಾನ. ಜ್ಯೋತಿಷ ಅಂದ್ರೆ ಜ್ಞಾನ ಅಂದ್ರೆ ಮೋಕ್ಷ. ಹಾಗಾಗಿ ಅಪ್ರಕಾಶಕ ಗ್ರಹಗಳು ಯಾವುದೇ ಭಾವದಲ್ಲಿ ಕೂತ್ಕೊಂಡ್ರೆ ಅಥವಾ ಯಾವುದೇ ಭಾವಾಧಿಪತಿಯ ಜೊತೆನಲ್ಲಿ ಕೂತ್ಕೊಂಡ್ರೆ ಅವುಗಳು ಒಳ್ಳೆಯ ರಿಸಲ್ಟ್ ಅನ್ನ ಸಾಮಾನ್ಯವಾಗಿ ಕೊಡೋದಿಲ್ಲ. ಸೊ ಅಪ್ರಕಾಶಕ ಗ್ರಹಗಳು ರವಿ, ಚಂದ್ರ ಅಥವಾ ಲಗ್ನಾಧಿಪತಿಯೊಂದಿಗೆ ಏನಾದ್ರೂ ಯತಿ ಆದ್ರೆ ಏನ್ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ನಿಮ್ಗೆ ಹೇಳಲಾಗಿತ್ತು. ರವಿ ಒಂದಿಗೆ ಏನಾದ್ರೂ ಅಪ್ರಕಾಶ ಗ್ರಹಗಳು ಸೇರ್ಕೊಂಡ್ರೆ ನಿಮ್ಮ ವಂಶದ ಮೇಲೆ, ನಿಮ್ಮ ಲೀನೇಜ್ ಮೇಲೆ, ನಿಮ್ಮ DNA ಮೇಲೆ ಅದು ತನ್ನ ದುಷ್ಪರಿಣಾಮವನ್ನು ಬೀರುತ್ತೆ. ಹಾಗೆ ಚಂದ್ರನ ಜೊತೆಯಲ್ಲಿ ಯತಿ ಆದ್ರೆ ಅಪ್ರಕಾಶಕ ಗ್ರಹಗಳು ಅದು ನಿಮ್ಮ ಆಯುಷ್ಯನ ಮೇಲೆ ಅಥವಾ ನಿಮ್ಮ ಆರೋಗ್ಯದ ಮೇಲೆ ಅದು ವಿಪರೀತ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಲಗ್ನದ ಜೊತೆಗೆ ಅದು ಏನಾದ್ರೂ ಸೇರ್ಕೊಂಡ್ರೆ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಅದು ನಾಶ ಮಾಡುತ್ತೆ. ಅದಾದ್ಮೇಲೆ ನಾನು ನಿಮ್ಗೆ ಪರಾಶರರ ಪ್ರಕಾರ 7 ರೀತಿಯ ಉಪಗ್ರಹಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ದಿವಸ ನಾವು ವ್ಯತಿಪಾತ ಗ್ರಹದ ಬಗ್ಗೆ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ವಾಟ್ ಈಸ್ ದಿಸ್ ವ್ಯತಿಪಾತ? ವ್ಯತಿಪಾತ ಗ್ರಹಗಳು ಏನ್ ತೊಂದರೆ ಮಾಡುತ್ತೆ ನಿಮ್ಗೆ ಅಂತಂದ್ರೆ, ನೀವು ನೋಡಿರ್ಬಹುದು, ನಾವೆಲ್ಲ ಒಂದು ವಿಡಿಯೋ ನೋಡ್ತಾ ಇರ್ತೀವಿ. ಒಬ್ಬ ಬೈಕಲ್ಲಿ ಬರ್ತಾ ಇರ್ತಾನೆ, ಈ ಕಡೆಯಿಂದ ಒಂದು ಗೂಳಿ ವೇಗವಾಗಿ ಬಂದ್ಬಿಡುತ್ತೆ. ವೇಗವಾಗಿ ಬಂದು ಬೈಕಲ್ಲಿ ಕ್ರಾಶ್ ಮಾಡ್ತಾ ಇರೋನು ಎದೆಗೆ ತಿವಿದು ಬಿಡುತ್ತೆ. ಸೊ ಆತ ಅಲ್ಲೇ ಸ್ಪಾಟ್ ಔಟ್. ಹಾಗಿದ್ರೆ ಜಸ್ಟ್ ಸೀಸ್ ಹಾರೋಸ್ಕೋಪ್, ವ್ಯತಿಪಾತ ಗ್ರಹ ಈಸ್ ವರ್ಕಿಂಗ್. ಯಾವುದೇ ಪ್ರಾಣಿಗಳಿಂದ ತೊಂದರೆ ಆದ್ರೆ, ಎಸ್ಪೆಷಲಿ ಕೊಂಬಿರುವಂತಹ ಪ್ರಾಣಿಗಳಿಂದ, ಆಡಾಗ್ಬೋದು, ಹಸು ಆಗ್ಬೋದು, ಎಮ್ಮೆ ಆಗಬಹುದು, ಗೂಳಿ ಆಗಬಹುದು, ಯಾವುದೇ ರೀತಿಯ ಪ್ರಾಣಿಗಳಿಂದ ಒಬ್ಬ ಮನುಷ್ಯನಿಗೆ ಪದೇ ಪದೇ ತೊಂದರೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ವ್ಯತಿಪಾತ ಗ್ರಹ ಕೆಲಸ ಮಾಡ್ತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ವೆಹಿಕಲ್ ತಗೊಂಡು ಒಬ್ಬ ವ್ಯಕ್ತಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ತಾನು ಸರಿಯಾಗಿ ಡ್ರೈವ್ ಮಾಡ್ತಾ ಇದ್ರು ಹಿಂದಿಂದ ಬಂದಂತ ಒಂದು ಗಾಡಿನೋ ಮುಂದೆ ಬಂದಂತ ಇನ್ನೊಂದು ಗಾಡಿನೋ ಬಡದು ಆಕ್ಸಿಡೆಂಟ್ ಆಗುತ್ತೆ. ಅಲ್ಲಿ ಒಂದಷ್ಟು ಜಗಳ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅಥವಾ ಏಟ್ ಆಗಿದ್ರೆ ಅವರು ಆಸ್ಪತ್ರೆಗೆ ಹೋಗ್ಬೋದು. ಜಸ್ಟ್ ಸಿ ದ ಹೊರೋಸ್ಕೋಪ್. ಆ ಸಮಯದಲ್ಲಿ ನಿಮ್ಮ ವ್ಯತಿಪಾತ ಗ್ರಹದ ಮೇಲೆ ಕುಜ ಸಂಚಾರ ಆಗ್ತಾ ಇರುತ್ತೆ, ಅಥವಾ ರವಿ ಸಂಚಾರ ಆಗ್ತಾ ಇರುತ್ತೆ, ಅಥವಾ ಲಗ್ನಾಧಿಪತಿ ಸಂಚಾರ ಆಗ್ತಾ ಇರುತ್ತೆ, ಅಥವಾ ಚಂದ್ರ ಸಂಚಾರ ಆಗ್ತಾ ಇರ್ತಾನೆ ಅವತ್ತಿನ ದಿವಸ. ಸೊ ವ್ಯತಿಪಾತ ಗ್ರಹ ಇದ್ದಾಗ ನಿಮಗೆ ವಾಹನಗಳಿಂದಲೂ ಸಹ ಕಂಟಕ ಇದೆ. ಸುಮ್ಮನೆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ, ಯಾವುದೋ 2 ನಾಯಿಗಳು ಕಿತ್ತಾಡ್ತಾ ಇರತ್ತೆ. ಆ ನಾಯಿಗಳನ್ನ ನೀವು ಬಿಡಿಸ್ಲಿಕ್ಕೆ ಹೋಗ್ತೀರಿ, ಅಚಾನಕ್ ಆಗಿ ಒಂದು ನಾಯಿ ಬಂದು ನಿಮ್ಮನ್ನ ಕಚ್ಬಿಡುತ್ತೆ. ಸೊ ಪ್ರಾಣಿಗಳ ಕಡಿತಕ್ಕೆ ನೀವು ಒಳಗಾದ್ರೆ ನಿಮ್ಮ ವ್ಯತಿಪಾತ ಗ್ರಹದ ಮೇಲೆ ಗೋಚಾರದಲ್ಲಿ ಯಾವುದೋ ಒಂದು ಗ್ರಹ ಸಂಚಾರ ಮಾಡ್ತಾ ಇರುತ್ತೆ. ಸಿ, ಅಸ್ಟ್ರಾಲಜಿ ಈಸ್ ನಥಿಂಗ್ ಬಟ್ ಅನ್ ಅಬ್ಸರ್ವೇಷನ್. ನೀವು ನಿಮ್ಮ ಜ್ಞಾನದ ಕಣ್ಣುಗಳಿಂದ ಜ್ಯೋತಿಷ್ಯವನ್ನ ಸದಾಕಾಲ ವೀಕ್ಷಿಸಬೇಕು. ನಿಮಗೆ 2 ಕಣ್ಣುಗಳಿದೆ, ಒಂದು ಬಲಗಣ್ಣು, ಒಂದು ಎಡಗಣ್ಣು. ಒಂದು ಕಣ್ಣಿಗೆ ರವಿ ಕಾರಕ, ಮತ್ತೊಂದು ಕಣ್ಣಿಗೆ ಚಂದ್ರ ಕಾರಕ. ಆದ್ರೆ ಇನ್ನೊಂದು ಕಣ್ಣಿದೆ, ಅದನ್ನ ನಾವು ಒಳಗಣ್ಣು ಅಂತ ಹೇಳ್ತೀವಿ. ಆ ಒಳಗಣ್ಣನ್ನ ಕೊಡುವಂತವನೇ ಗುರು. ಅದು ಜ್ಞಾನದ ಕಣ್ಣು. ದಟ್ ಈಸ್ ದ ಐ ಆಫ್ ವಿಸ್ಡಮ್. ನಿಮ್ಗೆ ಆ ಕಣ್ಣು ಬಂದಾಗ ಮಾತ್ರ ನಿಮಗೆ ಜ್ಯೋತಿಷ್ಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ.
ಸೊ ಇದಿಷ್ಟು ನಾನು ನಿನ್ನೆ ನಿಮ್ಗೆ ತಿಳಿಸ್ಕೊಟ್ಟಂತದ್ದು ಧೂಮ ಹಾಗೂ ವ್ಯತಿಪಾತ. ಈಗ ಪರಿವೇಶ ಹಾಗೂ ಇಂದ್ರಚಾಪ ಗ್ರಹದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗೆ ಇವತ್ತು ಮತ್ತೊಂದು ಎಕ್ಸ್ಟ್ರಾ ಆರ್ಡಿನರಿ ಮ್ಯಾಟರ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಈ ಒಂದು ಅಪ್ರಕಾಶಕ ಗ್ರಹಗಳನ್ನ ಎಷ್ಟು ಎಕ್ಸಲೆಂಟ್ ಆಗಿ ಪ್ರಶ್ನಾ ಲಗ್ನದಲ್ಲಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ನಾನೀಗ ಜಾತಕದಲ್ಲಿ ಇವುಗಳ ಫಲ ಏನು ಅನ್ನೋದನ್ನ ಪರಿವೇಶ ಹಾಗೂ ಇಂದ್ರಚಾಪದನ್ನ ಹೇಳ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಕೋಟಿಂಗ್ ದ ಕ್ಲಾಸಿಕಲ್ ಟೆಕ್ಸ್ಟ್ ಮಂತ್ರ ಫಾರ್ ಯು. ಪರಿವೇಶೆ ಜಲೇ ಧೀರು ಜಲೇ ರೋಗಶ್ಚ ಬಂಧನಂ ಇಂದ್ರಚಾಪೆ ಶಿಲಾಪಾತ ಕ್ಷತಃ ಶಸ್ತ್ರೈರನುಚ್ಯತೆ. ಪರಿವೇಶ ಗ್ರಹ ಯಾರಿಗಿರುತ್ತೆ, ಆ ಗ್ರಹದ ಮೇಲೆ ಯಾವಾಗ ಪಾಪಗ್ರಹಗಳು ಸಂಚಾರವಾಗ್ತಾ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಅದು ನಿಮ್ಗೆ ಎಸ್ಪೆಷಲಿ ನೀರಿನಿಂದ ತೊಂದರೆನ ಕೊಡುತ್ತೆ. ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರಿ, ತುಂಬಾ ಬಾಯಾರಿ ಇರುತ್ತೆ, ಬೇಸಿಗೆ, ನೀವೊಂದು ಜ್ಯೂಸ್ ಕುಡಿಬೇಕು ಅನ್ಸುತ್ತೆ, ಒಂದ್ ಜ್ಯೂಸ್ ತಗೊಂಡು ಕುಡಿತೀರಿ, ಹೊಟ್ಟೆ ಒಳಗಡೆ ಒಂದು ತಳಮಳ ಪ್ರಾರಂಭ ಆಗುತ್ತೆ, ಹೊಟ್ಟೆ ಉಬ್ಬರಿಸುತ್ತೆ, ಹೊಟ್ಟೆ ಒಳಗಡೆ ಅನಾರೋಗ್ಯ ಕಾಣಿಸ್ಕೊಳ್ಳುತ್ತೆ. ಯು ವಿಲ್ ಗೋ ಅಂಡ್ ಅಡ್ಮಿಟ್ ಟು ದ ಹಾಸ್ಪಿಟಲ್. ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತಾರೆ, ಅವರು ನಿಮ್ಗೆ ಇದ್ ಮಾಡ್ತಾರೆ. ಕಡುಬೇಸಿಗೆ ಈ ಜಾಡನ ಅನ್ಸುತ್ತೆ, ನೀವು ಯಾವ್ದೋ ಸಮುದ್ರ ತೀರಕ್ಕೆ ಹೋಗ್ತೀರಿ, ಸಮುದ್ರದಲ್ಲಿ ಬೀಳ್ತೀರಿ, ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನ. ಅಥವಾ ಯಾವ್ದೋ ನದಿಲಿ ಬೀಳ್ತೀರಿ, ಸುಳಿಲಿ ಸಿಕ್ಕಾಕೊಂಡ್ಬಿಡ್ತೀರಿ ನೀವು. ಸೊ ನೀರಿನಿಂದ ನಿಮ್ಗೆ ಏನೇನು ಅಪಾಯಗಳು ಯಾವಾಗ ಅರಿವಾಗುತ್ತೆ ಅಂದ್ರೆ, ಜಸ್ಟ್ ಅಬ್ಸರ್ವ್. ಪರಿವೇಶ ಗ್ರಹದ ಮೇಲೆ ಯಾವ್ದಾದ್ರು ಗ್ರಹ ಸಂಚಾರವಾಗ್ತಾ ಇದ್ರೆ ವಾಟರ್ ಇಂದ ತೊಂದರೆ ಇರುತ್ತೆ, ಪ್ಲೀಸ್ ಅವಾಯ್ಡ್ ಇಟ್. ಜ್ಯೋತಿಷ ನಿಮ್ಗೆ ಇದನ್ನೇ ಹೇಳ್ಕೊಡುವಂಥದ್ದು. ಹೋಗಿ ಸಿಗಾಕೊಳ್ಳೋದಕ್ಕಿಂತ ಮುಂಚೆ ನೀವು ಅದನ್ನ ನೋಡ್ಕೋಬೇಕು. ಮತ್ತೆ ನೀರಿನಿಂದ ನಿಮ್ಗೆ ಯಾವ್ಯಾವ ರೋಗಗಳು ಉದ್ಭವ ಆಗತ್ತೆ, ನೀರಿನಿಂದ ನಿಮ್ಗೆ ಬರುವಂತಹ ತೊಂದರೆಗಳು, ನೀರಿನಿಂದ ನಿಮ್ಗೆ ಬರುವಂತಹ ಕಾಯಿಲೆಗಳು, ನೀರಿನಲ್ಲಿ ನಿಮ್ಗೆ ಆಗುವಂತಹ ಕಂಟಕ ಮತ್ತೆ. ಪರಿವೇಶ ಅಂದ್ರೆ ಸುತ್ತುವರಿಯೋದು ಅಂತೇಳಿ, ಇಟ್ ಈಸ್ ಜಸ್ಟ್ ಲೈಕ್ ಸುತ್ತುವರೆದು ಬಿಡುತ್ತೆ ನಿಮ್ಮನ್ನ, ಯಾವ್ದಾದ್ರು ಒಂದು ರೀತಿ ನಿಮ್ಮನ್ನ ತನ್ನ ಪರಿಧಿನಲ್ಲಿ ಇಟ್ಕೊಂಡ್ಬಿಡುತ್ತೆ. ಅದು ಇದಿನ್ನೊಂದು ಕೆಲಸವನ್ನ ಮಾಡುತ್ತೆ. ಇದ್ರ ಜೊತೆಗೆ ಶನಿ ಏನಾದ್ರೂ ಈ ಪರಿವೇಶ ಗ್ರಹದ ಮೇಲೆ ಸಂಚಾರ ಆಗ್ತಾ ಇದ್ದ ಅಂದ್ರೆ ಡೆಫಿನೆಟ್ಲಿ ಯಾರಾದ್ರೂ ನಿಮಗೆ ಕೇಸನ್ನ ಹಾಕ್ಬಿಟ್ರೆ 100% ನಿಮ್ಗೆ ನ್ಯಾಯಾಂಗ ಬಂಧನ ಆಗ್ಬಿಡುತ್ತೆ. ಇವತ್ತು ನಿಮ್ಗೆ ಏನೇ ಮಿಸ್ಟೇಕ್ ಇಲ್ಲ ಅಂತಂದ್ರು ಬಂಧನ ಆಗುವಂಥದ್ದು, ಕಾರಾಗೃಹವಾಸ ಆಗುವಂಥದ್ದು, ನಿಮ್ಮನ್ನ ಜೈಲ್ಗೆ ಹಾಕ್ಬಿಡ್ತದೆ ತಗೊಂಡು. ವಾಟ್ ಎವರ್ ಇಟ್ ಮೇ ಬಿ. ಆ ಸಮಯಕ್ಕೆ ಯಾವ್ದೋ ಒಂದು ಕೇಸಲ್ಲಿ ಸಿಗಾಕೋಬಹುದು, ಯಾವ್ದೋ ಒಂದು ಗಲಾಟೆ ಆಗ್ಬಹುದು ನಿಮ್ಗೆ. ಸೊ ದಟ್ ಈಸ್ ದ ವರ್ಕ್ ಆಫ್ ಪರಿವೇಶ ಅಪ್ರಕಾಶಕ ಗ್ರಹ. ಅದೇ ರೀತಿ ಈ ಒಂದು ಅಪ್ರಕಾಶಕ ಗ್ರಹಗಳು ಯಾವ ರೀತಿ ಕೆಲಸ ಮಾಡುತ್ತೆ ನಿಮ್ಗೆ ಅಂದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಸಡನ್ ಆಗಿ ಎಲ್ಲ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಆಗ ಬರುವಂತಹ ಅವಮಾನಗಳು, ಇದನ್ನ ನೀವು ನಿರೀಕ್ಷೆನೂ ಮಾಡಿರೋದಿಲ್ಲ, ಅಥವಾ ನೀವು ಅದನ್ನ ಎದುರಿಸಲಿಕ್ಕೆ ಸನ್ನದ್ಧರು ಸಹ ಆಗಿರೋದಿಲ್ಲ. ಸೊ ಈ ರೀತಿ ಕತ್ತಲೆಯ ನೆರಳು, ಕತ್ತಲಿನ ಹೆಜ್ಜೆಗಳು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ನಿಮ್ಮ ನೆರಳಿನ ಹಾಗೆ. ರಿಮೆಂಬರ್, ಕರ್ಮ ಈಸ್ ಆಲ್ವೇಸ್ ಯುವರ್ ಶಾಡೋ. ವೇರ್ ಯು ಗೋ, ಕರ್ಮ ವಿಲ್ ಆಲ್ವೇಸ್ ಫಾಲೋಸ್. Either it will give you the good result or it will give you the bad result. So let us come to the Indrachapa Graha. Indrachapa, the name is Indra. ಇಲ್ಲಿ ಇಂದ್ರ ಅನ್ನುವಂಥ ಒಂದು ಹೆಸರಿದೆ. ಇಂದ್ರ ಯಾರಪ್ಪ ಅಂತಂದ್ರೆ ಸ್ವರ್ಗದ ಅಧಿಪತಿ. ಇಂದ್ರ ಸ್ವರ್ಗಕ್ಕೆ ಅಧಿಪತಿ. ಇಂದ್ರ ಲೋಕದಲ್ಲಿ ದೇವತೆಗಳಿರ್ತಾರೆ, ದೇವತೆಗಳು ಅಮೃತಪಾನವನ್ನ ಮಾಡಿರ್ತಾರೆ, ಅವರಿಗೆ ಸಾವಿರೋದಿಲ್ಲ. ಸಾಲದಕ್ಕೆ ಅವ್ರಿಗೆ ಎಲ್ಲಾ ವೈಭೋಗಗಳಿರುತ್ತೆ. ರಂಭೆ, ಉರ್ವಶಿ, ಮೇನಕೆ ಮುಂತಾದ ಸುರಸುಂದರಿಯರು ಇರ್ತಾರೆ, ಏಂಜಲ್ಸ್ಗಳು ಇರ್ತಾರೆ, ಅಪ್ಸರಿಯರು ಇರ್ತಾರೆ, ಪ್ರತಿಯೊಬ್ರು ಇರ್ತಾರೆ. ಸ್ವರ್ಗ ಈಸ್ ವೆಲ್ ನೋನ್ ಫಾರ್ ರಾಯಲ್ ಲೈಫ್ ಅಂಡ್ ಎಂಜಾಯ್ಮೆಂಟ್ ಆಫ್ ಯುವರ್ ಲೈಫ್. ಈ ಇಂದ್ರ ಚಾಪ ಅಂದ್ರೆ ಇಂದ್ರನ ಒಂದು ಆಯುಧದ ಎಫೆಕ್ಟ್ ಅಂತ. ನೀವು ಯಾವ್ದೋ ಒಂದು ದಿವಸ ಒಂದು ರಸ್ತೆನಲ್ಲಿ ನೆಟ್ಕೊಂಡು ಬರ್ತಾ ಇರ್ತೀರಿ, ಇದ್ದಕ್ಕಿದ್ದಾಗೆ ಕುಡಿದು ಬರುತ್ತೆ, ಸಿಡಿಲು ಬರುತ್ತೆ. ಒಂದೇ ಒಂದು ನಿಮಿಷದಲ್ಲಿ ಬಡಾರ್ ಅಂತ ಒಂದು ಸಿಡಿಲು ಹೊಡೆಯುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ಇಂದ್ರ ಚಾಪ. ಸೊ ಆ ಸಿಡಿಲಿನ ಎಫೆಕ್ಟ್ ಏನಿದೆ ಅದನ್ನ ನಾವು ಇಂದ್ರ ಚಾಪ ಅಂತ ಹೇಳ್ತೀವಿ. ಇಂದ್ರ ಚಾಪ ಗ್ರಹ ಅಪ್ರಕಾಶಕ ಗ್ರಹ
ಯಾವಾಗ ನಿಮ್ಮ ಜಾತಕದಲ್ಲಿ ಅಶುಭ ಭಾವದಲ್ಲಿ ಇರುತ್ತೆ ಅಥವಾ ಅದರ ಮೇಲೆ ಕುಜನ ಸಂಚಾರ ಇರುತ್ತೆ, ನೆನಪಿಟ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮ್ಗೆ ಏಟು ಬಿಡುತ್ತೆ. ಸಮ್ವನ್ ವಿಲ್ ಕಮ್ ಅಂಡ್ ಹಿಟ್ ಯು. ಏನೋ ಒಂದು ಗಲಾಟೆ ಆಗುತ್ತೆ, ನೀವು ಗಲಾಟೆನಲ್ಲಿ ಸಿಕ್ಕಾಕೊಳ್ತೀರಿ. ನೀವು ನೋಡಿರ್ಬೋದು, ಏನೋ ಗಲಭೆ ನಡೀತಾ ಇರುತ್ತೆ, ಪೊಲೀಸ್ನವರು ತಡಿಲಿಕ್ಕೆ ಹೋಗ್ತಾರೆ, ಪೊಲೀಸ್ನವರು ಎಲ್ಲ ಹಾಕೊಂಡಿರ್ತಾರೆ. ಗಲಭೆನ ಮಾಡ್ತಾ ಇದ್ದವರು ನಿಮ್ಗೆ ಗೊತ್ತಿರ್ಬೋದು, DK ಹಳ್ಳಿನಲ್ಲಿ ಗಲಭೆ ಮಾಡ್ತಾ ಇದ್ದವರು ಇದ್ದಕ್ಕಿದ್ದಂಗೆ ಕಲ್ಗಳನ್ನ ತಗೊಂಡು ಎಸೆಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ನೂರಾರು ಜನ ಪೊಲೀಸ್ನವ್ರು ಇರ್ಬೋದು, ಯಾರೋ 2 3 ಜನಕ್ಕೆ 10 ಜನಕ್ಕೆ ಕಲ್ಲುಗಳಿಂದ ಏಟಾಕ್ಬಿಡುತ್ತೆ. ಸಿ ದೇರ್ ಚಾರ್ಟ್, ಇಂದ್ರಚಾಪ ಪ್ಲಾನ್ ಇಟ್ ಇಸ್ ಡೆಫಿನೆಟ್ಲಿ ವರ್ಕಿಂಗ್. ಅದ್ರ ಮೇಲೆ ಕುಜನ ಸಂಚಾರ ಇರುತ್ತೆ ಅಥವಾ ಶನಿ ಸಂಚಾರ ಇರುತ್ತೆ ಗೋಚಾರದಲ್ಲಿ 100%. ನಿಮಗೆ ಯಾವುದೇ ಕಲ್ಲುಗಳಿಂದ ಏಟು ಬೀಳಲಿ ಅಥವಾ ಯಾರೇ ಕೈಯಿಂದ ಹೊಡಿಲಿ ಅಥವಾ ಸಮಥಿಂಗ್ ಮೇಡ್ ಅಪ್ ಆಫ್ ವೆಪನ್ಸ್, ಯಾವ್ದಾದ್ರು ವೆಪನ್ ಆಗ್ಬೋದು, ಒಂದು ದೊಡ್ಡದಾಗಿರುವಂತ ದೊಣ್ಣೆ ಆಗ್ಬೋದು ಅಥವಾ ತಲವಾರುಗಳಲ್ಲಿ ರೌಡಿಗಳೇ ಹೊಡೆದಾಡ್ಕೊಂಡು ಸಾಯ್ತಾರೆ. ನೀವೆಲ್ಲಾರು ನೋಡಿರ್ತೀರಿ, ಬಹಳಷ್ಟು ಕಥೆಗಳನ್ನ ಕೇಳಿರ್ತೀರಿ. ಇದೆಲ್ಲದನ್ನು ಸಹ ಇಂದ್ರಚಾಪ ಗ್ರಹದ ಒಂದು ಬ್ಯಾಡ್ ಎಫೆಕ್ಟ್ಸ್. ಸಿ ಹೌ ಬ್ಯೂಟಿಫುಲಿ ಇಟ್ ವರ್ಕ್ಸ್. ನಾವೆಲ್ಲ ಬರೇ 9 ಗ್ರಹಗಳನ್ನು ಪಟ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಆ 9 ಗ್ರಹಗಳಿಗೆ ಭಾವಾಧಿಪತ್ಯ ಜನ್ಯ ಪರಾಶರರು ಬಹಳ ಸುಂದರವಾದಂತ ಒಂದು ವರ್ಡನ್ನು ಉಪಯೋಗಿಸ್ತಾರೆ. 9 ಗ್ರಹಗಳಿಂದ ಹುಟ್ಟಿರೋ ಇನ್ನಷ್ಟು ಗ್ರಹ ಇದೆಯಪ್ಪ, ಅದರ ಫಲ ನಾನು ಹೇಳ್ತೀನಿ ಕೇಳಪ್ಪ ಮೈತ್ರಿ ಅಂತ ಮೈತ್ರಿಯ ಮಹರ್ಷಿಗಳಿಗೆ ಪರಾಶರರು ಹಂತ ಹಂತವಾಗಿ ಜ್ಯೋತಿಷ್ಯದ ಆಳ ಅಗಲ ವಿಸ್ತಾರ ಚತುರತೆಯನ್ನ ಬೋಧಿಸ್ತಾ ಹೋಗ್ತಾರೆ. ಸಿ ದಟ್ ಈಸ್ ದ ಬ್ಯೂಟಿ ಆಫ್ ಲರ್ನಿಂಗ್, ದಟ್ ಈಸ್ ದ ಬ್ಯೂಟಿ ಆಫ್ ಟೀಚಿಂಗ್. ಕಲಿಬೇಕು ಅನ್ನುವಂತ ಹಸಿವು, ಹೇಳಿ ಕೊಡುವುದು ಸಹ ಒಂದು ಹಸಿವು. ಇದಾದ ಮೇಲೆ ಪರಾಶರರು ಬಹಳ ಸುಂದರವಾದಂತ ಒಂದು ಮಾತನ್ನು ಹೇಳ್ತಾರೆ. ಇಂದ್ರ ಚಾಪಗ್ರಹ ಏನು ಮೇನ್ ಕೆಲಸ ಮಾಡುತ್ತೆ ಅಂದ್ರೆ ಸಾಮಾಜಿಕ ಪತನ, ನಿಮ್ಮ ಮಾನ ಮರ್ಯಾದೆ ಹೊರಟೋಗುತ್ತೆ. ಮೊನ್ನೆಯಿಂದ ನೀವು ನೋಡ್ತಾ ಇದ್ದೀರಿ, ರಮೇಶ್ ಜಾರಕಿಹೊಳಿದು ಒಂದು CD, ಸತ್ಯ ಇದೆಯೋ ಸುಳ್ಳಿದೆಯೋ ಅದು ಯಾರಿಗೂ ಬೇಕಿಲ್ಲದ ವಿಚಾರ. ಆದ್ರೆ ಸಾಮಾಜಿಕವಾಗಿ ಒಬ್ಬರ ಹೆಸರು ಹಾಳಾದ್ರೆ ಅಥವಾ ನೀವು ವಾಸ ಮಾಡುವಂತಹ ಏರಿಯಾದಲ್ಲಿ ನಿಮ್ಮವರೇ ನಿಮ್ ವಿರುದ್ಧ ತಿರುಗಿ ಬಿದ್ರೆ ಅಥವಾ ಅಕ್ಕಪಕ್ಕದವರೇ ನಿಮ್ ವಿರುದ್ಧ ತಿರುಗಿ ಬಿದ್ರೆ, ನಿಮ್ಮ ವಿರುದ್ಧ ಮಾಡಬಾರದಂತ ಒಂದು ಆಪಾದನೆಗಳನ್ನ ಅವರು ಮಾಡಿದರೆ, ಅದರಿಂದ ನಿಮ್ಗೆ ಕೆಟ್ಟ ಹೆಸರು ಬಂದ್ರೆ ಡೆಫಿನೆಟ್ ಆಗಿ ನೋಡಿ, ಡೆಫಿನೆಟ್ ಆಗಿ ಪ್ಲೀಸ್ ಅಬ್ಸರ್ವ್. ನಾನು ನಿಮ್ಮೆಲ್ಲಾರ್ಗು ಒಂದು ಮಾತನ್ನು ಹೇಳ್ತೀನಿ, ಪ್ಲೀಸ್ ಟೇಕ್ ಯುವರ್ ಓನ್ ಹೊರೋಸ್ಕೋಪ್ಸ್. ನಿಮ್ ಲೈಫ್ ಅಲ್ಲಿ ಯಾವಾಗ ಏನೇನ್ ಘಟನೆಗಳು ನಡೆದಿದೆ ಆ ಇಯರ್ಸ್ ಅನ್ನ ಮೆನ್ಷನ್ ಮಾಡಿ ಘಟನೆನ ಬರೀರಿ, ಜಸ್ಟ್ ಅಬ್ಸರ್ವ್. ಆಗ ನಿಮ್ಗೆ ಏನೇನು ಅನುಭವಗಳಾಗಿತ್ತು, ಒಳ್ಳೆ ಅನುಭವ ಆಗಿತ್ತ, ಕೆಟ್ಟ ಅನುಭವ ಆಗಿತ್ತ ಬರೆದಿಡಿ. ನಿಮ್ದಷ್ಟೇ ಅಲ್ಲ, ನಿಮ್ಮ ಮನೆ ಜನಗಳದು, ನಿಮ್ಮ ಸದಸ್ಯರದು, ನಿಮ್ಮ ಸ್ನೇಹಿತರದು, ನಿಮಗೆ ಗುರುತು ಪರಿಚಯ ಇರ್ತಕ್ಕಂಥವ್ರದು, ಯಾರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದೆಯೋ ಅವರ ಬಗ್ಗೆ ಬರೆದಿಡಿ. ನೀವು ಬರೆದಿಡಬೇಕು. ಬರೆದಿಟ್ಟಾಗ್ಲೇ ಇನ್ನೊಂದು ಜಾತಕ ನಿಮ್ಗೆ ಸಿಕ್ಕಿದ್ರೆ ತಕ್ಷಣ ನೀವು ಹೇಳ್ಬೋದು. ಇದು ಇಂದ್ರಚಾಪ ಗ್ರಹದಿಂದ ಆಗುವಂತಹ ಒಂದು ಇದು. ನಾನಿವಾಗ ಉಪಕೇತು ಅದರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಕೇತ ಪತನ ಪಾತಾಢ್ಯಂ ಕಾರಣಾರ್ಯೋಷಣೇಭ್ಯಂ ಏತೇ ಧ್ಯಾನಂ ಸಹಿತ ಸುದರ್ಶಾಯ ಫಲಂವದೇ. ಉಪಕೇತು, ಈ ಉಪಕೇತು ಏನ್ ಕೆಲಸ ಮಾಡುತ್ತೆ? ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಮಾಹಿತಿ ಬರುತ್ತೀರಿ, ನೀವು ಕುಸ್ತೋಗ್ಬಿಡ್ತೀರಿ. ನಿಮ್ ಮನೆಯಲ್ಲೇ ಏನೋ ಒಂದು ಘಟನೆ, ನಿಮ್ ಮನಸ್ಸಿಗೆ ನೋವಾಗುವಂತ ಒಂದು ಘಟನೆ ನಡೆದಿರುತ್ತೆ. ನಿಮ್ಗೆ ಮಾನ ಮರ್ಯಾದೆ ಹೋಗುವಂಥದ್ದು ನಡೆದಿರ್ಬೋದು. ಯಾರಿಗೋ ಎದೆಯುದ್ದ ಬೆಳೆದಿರುವಂತ ಮಗಳಿರ್ತಾಳೆ, ಯಾರ ಜೊತೆನೋ ಓಡೋಗ್ಬಿಟ್ಟಿರ್ತಾಳೆ. ಅಥವಾ ಚೆನ್ನಾಗಿ ಬೆಳೆಸಿರ್ತಕ್ಕಂಥ ಮಗ ಎಲ್ಲೋ ಹೋಗಿ ಏನೋ ಕದ್ಬಿಟ್ಟಿರ್ತಾನೆ, ಅಥವಾ ಕಳ್ಳತನದ ಒಂದು ಆಪಾದನೆ ಬಂದ್ಬಿಡುತ್ತೆ. ನಿಮ್ಗೇನಾಗತ್ತೆ ಅವಾಗ? ತುಂಬಾ ದೊಡ್ಡ ಶಾಕ್ ಆಗತ್ತೆ ನಿಮ್ಗೆ. ಈ ರೀತಿಯ ಅನಿರೀಕ್ಷಿತ ಆಘಾತಗಳನ್ನ ಕೊಡ್ತಕ್ಕಂಥದ್ದು ಉಪಕೇತು. ಮಗನನ್ನ ಅತ್ಯಂತ ಪ್ರೀತಿಯಿಂದ ಸಂಸ್ಕಾರವಂತನಾಗಿ ಬೆಳೆಸಿರ್ತೀನಿ. ಯಾವುದೋ ಒಂದು ಗಳಿಗೆಯಲ್ಲಿ
ನಿಮ್ಮ ಮನಸ್ಸಿಗೆ ನೋವಾಗೋ ಒಂದು ರೀತಿ ಮಾತಾಡ್ಬಿಡ್ತಾನೆ ಇದ್ದಕ್ಕಿದ್ದಾಗೇನೆ ಬೆಳೆದ ಮೇಲೆ. ಆಗ ನಿಮ್ಗೊಂದು ಆಘಾತ ಆಗುತ್ತೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಆಘಾತಗಳು ಏನಾದ್ರೂ ಬಂದ್ರೆ, ಸಿ ದ ಉಪಕೇತು ಪ್ಲಾನೆಟ್ ಈಸ್ ವರ್ಕಿಂಗ್. ಐ ಆಮ್ ಸಾರಿ, ಉಪ ಪ್ಲಾನೆಟ್ ಈಸ್ ವರ್ಕಿಂಗ್. ನೀವು ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇರ್ತೀರಿ, ಆದಾಯ ಚೆನ್ನಾಗಿರುತ್ತೆ, ಲಾಭ ಚೆನ್ನಾಗಿ ಬರ್ತಾ ಇರುತ್ತೆ. ಯಾವ್ದೋ ಒಂದು ಕಂಪನಿನಲ್ಲಿ ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಅನ್ನ ಕೊಟ್ಟಿರ್ತಾರೆ. 30,000ನೋ 40,000ನೋ ಇರ್ತಕ್ಕಂಥ ಸಂಬಳ 50,000 ನಿಮ್ಗೆ ಆಗಿರುತ್ತೆ. ಒಂದು ಬಿಸ್ನೆಸ್ ಇಂದ ನೀವು ಇನ್ನೊಂದು ಬಿಸ್ನೆಸ್ಗೆ ಜಂಪ್ ಆಗಿರ್ತೀರಿ, ಎವಲ್ಯೂಷನ್ ಆಗಿರ್ತೀರಿ. ಇದ್ದಕ್ಕಿದ್ದಾಗೆ ಒಂದೇ ಒಂದು ವಾರದಲ್ಲಿ ನಿಮಗೆ ಯಾವುದೋ ಒಂದು ಸಿಲಿ ರೀಸನ್ ಅನ್ನ ಕೊಟ್ಟು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನಿಮ್ ಬಿಸ್ನೆಸ್ ಪ್ರತಿದಿನ ಲಾಭ ತಂದ್ಕೊಡ್ತಿದ್ದಿತ್ತು, 15,000 ವ್ಯಾಪಾರ ಆಗ್ತಿದ್ದಿತ್ತು, ಇದ್ದಕ್ಕಿದ್ದಾಗೆ 5,000 ಕಿಳಿದ್ ಬಿಡುತ್ತೆ, ಇದ್ದಕ್ಕಿದ್ದಾಗೆ 3,000 ಕಿಳಿದ್ ಬಿಡುತ್ತೆ. ಲಾಭ ಹೋಗ್ಲಿ, ಅಟ್ಲೀಸ್ಟ್ ನನಗೆ ಅಸಲು ಬಂದ್ರೆ ಸಾಕು ಅನ್ನುವಂತ ಒಂದು ಒತ್ತಡದಲ್ಲಿ ನೀವು ಸಿಕ್ಕಾಕೊಳ್ತೀರಿ. ದಿಸ್ ಈಸ್ ಕಾಲ್ಡ್ ಪತನ, ದ ಡೌನ್ ಫಾಲ್. ಗ್ರಾಫ್ ಅಲ್ಲಿ ಸಡನ್ ಫಾಲ್ ಅಂತ ನಾವೇನ್ ಹೇಳ್ತೀವಿ. ಪ್ಲೀಸ್ ರಿಮೆಂಬರ್, ಉಪಕೇತುವಿನ ಜೊತೆ ಮಾಂದಿ ಅಥವಾ ಶನಿ ಇದ್ರೆ 100% ನಿಮ್ಗೆ ಇದಾಗತ್ತೆ. ವ್ಯಾಪಾರದಲ್ಲಿ ನಷ್ಟ, ಯಾರನ್ನೋ ನಂಬಿ ಚೀಟಿ ದುಡ್ಡೆಲ್ಲ ಕೊಟ್ಬಿಡ್ತೀರಿ, ಅವನು ದುಡ್ಡು ತಗೊಂಡು ಹೊಟ್ಟೋಗ್ತಾನೆ, ಕಟ್ಟಬೇಕಾಗಿರೋರೆಲ್ಲ ಕೈ ಕೊಟ್ಬಿಡ್ತಾರೆ, ನಿಮಗೆ ಚೀಟಿಯ ದುಡ್ಡು ತಲೆ ಮೇಲೆ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ದ ವರ್ಕ್ ಆಫ್ ಉಪಕೇತು. ಉಪಕೇತು ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಒನ್ ಹಿ ವಿಲ್ ಗಿವ್ ಯು ದ ಶಾಕ್. ಒಂದ್ ಶಾಕ್ ಕೊಡ್ತಾನೆ, ನೀವು ಶಾಕ್ ಅನ್ನ ತಡ್ಕೊಳ್ಳೋದ್ರಲ್ಲೇನೆ ಹಿ ವಿಲ್ ಗಿವ್ ಯು ಡೌನ್ ಫಾಲ್. ನಿಮ್ಗೆ ಒಂದು ಡೌನ್ ಫಾಲ್ ಕೊಡ್ತಾನೆ. ನೀವು ಡೌನ್ ಫಾಲ್ ಆಗ್ತಿದ್ದಂಗೆನೆ ಹಿ ವಿಲ್ ಮೇಕ್ ಯು ಟು ಗೆಟ್ ಲಾಸ್. ನಿಮ್ಗೆ ಲಾಸ್ ಮಾಡ್ತಾನೆ. ನಿಮ್ಗೆ ಆ ಕಡೆ ಈ ಕಡೆ ಅಳ್ಳಾಡೋದಿಕ್ಕಾಗೋದಿಲ್ಲ, ಏನೂ ತೀರ್ಮಾನ ತಗೊಳ್ಳೋದಿಕ್ಕಾಗೋದಿಲ್ಲ. ಇದೆಲ್ಲ ಯಾವಾಗ ಸಂಭವಿಸುತ್ತೆ ಅಂದ್ರೆ, ಯಾವ ರಾಶಿನಲ್ಲಿ ಇರ್ತಾರೆ ಆ ರಾಶಿಯ ದಶಾಕಾಲದಲ್ಲಿ ಈ ರೀತಿಯ ಕಷ್ಟ ನಷ್ಟಗಳು ಸಂಭವಿಸುತ್ತೆ. ನಾನು ನಿಮಗೆ ತುಂಬಾ ಶಾರ್ಟ್ ಆಗಿ ಉಪಕೇತು 12 ಮನೆಯಲ್ಲಿದ್ದಾಗ ಏನ್ ಫಲ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಜಸ್ಟ್ ದಿಸ್ ಈಸ್ ದ ರಿಸಲ್ಟ್ ಆಫ್ ಉಪಕೇತು ಓನ್ಲಿ, ನಾಟ್ ಎನಿ ಅದರ್ ಪ್ಲಾನೆಟ್ಸ್. ಯಾಕಂದ್ರೆ ಪರಾಶರರ ಪ್ರಕಾರ 7 ಉಪಗ್ರಹಗಳಿದೆ, ಫಲದೀಪಿಕಾ ಪ್ರಕಾರ 9 ಉಪಗ್ರಹಗಳಿದೆ. ನಾನು ಅದರಲ್ಲಿ ಒಂದೇ ಒಂದು ಉಪಕೇತು ರಿಸಲ್ಟ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಒಂದೊಂದು ರಿಸಲ್ಟ್ ಆಗ್ತದೆ. ಉಪಕೇತು ಗ್ರಹ ಯಾರಿಗಾದ್ರೂ ಲಗ್ನದಲ್ಲಿ ಇದ್ರೆ ಅದು ಅಲ್ಪಾಯುವಿನ ಫಲವನ್ನು ಕೊಡುತ್ತೆ. ಉಪಕೇತು ಗ್ರಹ 2ನೇ ಮನೆಯಲ್ಲಿ ಏನಾದ್ರೂ ಇದ್ರೆ, ಸಿ ದೇರ್ ಫೇಸ್. ಕುರೂಪ ಅಂತ ಹೇಳ್ತಾರಲ್ಲ, ಅವ್ರ ಫೇಸ್ ಅಲ್ಲಿ ಏನೋ ಒಂದು ಮಾರ್ಕ್ ಇರುತ್ತೆ, ನೋಡ್ಲಿಕ್ಕೆ ಅವ್ರು ಚೆನ್ನಾಗಿ ಕಾಣೋದಿಲ್ಲ. ಇಟ್ ಎಫೆಕ್ಟ್ಸ್ ಆನ್ ದೇರ್ ಫೇಸ್. ಉಪಕೇತು ಎಲ್ಲಿ ವರ್ಕ್ ಮಾಡತ್ತೆ ಅಂದ್ರೆ, 2ನೇ ಭಾವ ಮುಖವನ್ನು ಸೂಚಿಸುತ್ತೆ. ಇಟ್ ಗಿವ್ಸ್ ಅ ಕಾರಕತ್ವ ಆಫ್ ಆನ್ ದ ಫೇಸ್. ಏನ್ ಮಾಡತ್ತೆ, ಆ ಫೇಸಿನ ಒಂದು ರೂಪವನ್ನ ಕೆಡಿಸುತ್ತೆ. 3ನೇ ಭಾವದಲ್ಲಿ ಉಪಕೇತು ಇದ್ರೆ ಆ ಮನುಷ್ಯನಿಗೆ ವಿಪರೀತ ಧೈರ್ಯ, ವಿಪರೀತವಾದಂತ ಶೌರ್ಯ, ಏನೇ ಬಂದ್ರು ಮುನ್ನುಗ್ತಾನೆ. 4ನೇ ಮನೆಯಲ್ಲಿದ್ರೆ ಆ ಮನುಷ್ಯನ ಮನಸ್ಸಿಗೆ ಸಂತೋಷನೇ ಇರೋದಿಲ್ಲ. 4ನೇ ಮನೆ ಸಂಪತ್ತು, ಆದ್ರೆ ಈ 4ರಲ್ಲಿ ಉಪಕೇತು ಕೂತ್ಕೊಂಡ್ರೆ ಆ ಮನೆಗೆ ಯಾವಾಗ್ಲೂ ಆಪತ್ತು. ಒಂದು ಮುಗಿತಿದ್ದಾಗೆ ಉಂಟು. ಒಬ್ರು ಕಾಯಿಲೆ ಬಿದ್ದಿರ್ತಾರೆ, ಸುಧಾರಿಸ್ಕೊಳ್ಳೋದ್ರಲ್ಲಿ ಮತ್ತೊಬ್ರಿಗೆ ಕಾಯಿಲೆ, ಒಬ್ರಿಗೆ ದುಡ್ಡು ಲಾಸ್ ಆಗತ್ತೆ, ಒಬ್ರು ಕೆಲಸ ಕಳ್ಕೊಂಡ್ಬಿಡ್ತಾರೆ, ಗಂಡ ಹೆಂಡತಿ ನಡುವೆ ಜಗಳ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಬ್ಯಾಡ್ ಇವೆಂಟ್ಸ್ ನಡೀಬಾರ್ದು, ಅಥವಾ ಮನಸ್ಸಿಗೆ ಚಿಂತೆ ಬರಬಾರ್ದು. ಉಪಕೇತು 4ರಲ್ಲಿದ್ದಾಗ ಇದಿಷ್ಟನ್ನು ಹಾಳು ಮಾಡ್ತಾರೆ. ಉಪಕೇತು 5ನೇ ಮನೆಯಲ್ಲಿ ಇದ್ರೆ ಅದು ನಿಮ್ಮ ಸಂತಾನದ ಮೇಲೆ ಬ್ಯಾಡ್ ರಿಸಲ್ಟ್ಸ್ ಅನ್ನು ಕೊಡುತ್ತೆ. ಸಂತಾನ ಅನಾಚ ಆಗ್ಬೋದು, ಅದಕ್ಕೆ ಕಾಯಿಲೆ ಬರ್ಬೋದು, ಅಥವಾ ಅದಕ್ಕೆ ಒಂದು ಮಂದಮತಿ ಆಗ್ಬೋದು. ಆ ಸಮಯದಲ್ಲಿ ಮಾತ್ರ ವಿಪರೀತ ಹಠ ಮಾಡ್ಬೋದು ಸಂತಾನ. ಉಪಕೇತು ಒಂದು ಪಕ್ಷ 6ನೇ ಮನೆಯಲ್ಲಿದ್ರೆ ನಿಮಗೆ ಶತ್ರುಗಳು ಇನ್ನಿಲ್ಲದೆ ಹಿಂಸೆ ಕೊಡ್ತಾರೆ.
ಸಾಲ ಕೊಟ್ಟವರು ದಿನಾ ಬೆಳಗ್ಗೆ ಮನೆ ಮುಂದೆ ನಿಂತ್ಕೊಳ್ತಾರೆ. ಒಂದೊಂದು ರೀತಿ ಹಿಂಸೆಗಳನ್ನು ತನ್ನವರೇ ತಮಗೆ ಶತ್ರುಗಳಾಗೋಗ್ಬಿಡ್ತಾರೆ. 7ನೇ ಮನೆಯಲ್ಲಿ ಉಪಕೇತು ಇದ್ರೆ ರಿಮೆಂಬರ್, ಒಬ್ಬ ಮನುಷ್ಯನ ಪುರುಷತ್ವದ ಮೇಲೆ ಕೆಲಸ ಮಾಡುತ್ತೆ. ಇಟ್ ಡೌನ್ಸ್ ದ ಸೆಕ್ಸುಯಲ್ ಕೆಪಾಸಿಟಿ. ಆ ಟೈಮಲ್ಲಿ ಸ್ಪರ್ಮ್ಸ್ ಕೌಂಟಿಂಗ್ ಲೆಸ್ ಆಗ್ಬಹುದು. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿಸಿ. ಆ ಮನುಷ್ಯನಲ್ಲಿ ಸ್ಟ್ರೆಂತ್ ಬರೋದಿಲ್ಲ. ಬಿಕಾಸ್ 7th ಹೌಸ್ ಏನಂತ ತೋರಿಸುತ್ತೆ, ಗಂಡ ಹೆಂಡತಿಯರ ನಡುವಿನ ಒಂದು ಸಂಬಂಧವನ್ನು ಸೂಚಿಸುತ್ತೆ. 7th ಅಲ್ಲಿ ಉಪಕೇತು ಬಂದ್ರೆ ಈ ಒಂದು ಪಾಯಿಂಟ್ ಮೇಲೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ 8ನೇ ಮನೆಯಲ್ಲಿ ಉಪಕೇತು ಬಂದಾಗ ಪಾಪ ಕಾರ್ಯಗಳು ಜಾಸ್ತಿ ಆಗುತ್ತೆ. ಸಿಟ್ಟು, ಕೋಪ. ನಾನ್ ನಿಮ್ಗೆ ಹೇಳ್ತಾ ಇದ್ದೆ, ಈ ಉಪಗ್ರಹಗಳ ಎಲ್ಲ ಅರಿಷಡ್ ವರ್ಗಗಳ ಮೇಲೆ ಪ್ರಭಾವ ಬೀರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಹೀಗೆ 8ನೇ ಮನೆಯಲ್ಲಿದ್ದಾಗ ಒಬ್ಬ ಜೀವಕ್ಕೆ ಸಂಬಂಧಪಟ್ಟಂತ ತೊಂದರೆನೂ ಸಹ ಆಗ್ಬೋದು. ಸೊ 9ರಲ್ಲಿದ್ರೆ ಧರ್ಮ ಮಾರ್ಗದಲ್ಲಿ ನಡೀತಾ ಇರೋರು ಧರ್ಮ ತಪ್ಪೋದು. ತಡಿ, ಒಂಚೂರು ಕಾಸು ತಗೊಳ್ಳೋಣ, ಇಲ್ಲಿವರೆಗೂ ಲಂಚ ತಿಂದಿಲ್ಲ, ಇವಾಗ ಒಂದ್ಸತಿ ಲಂಚ ತಗೊಳ್ಳೋಣ. ಏನ್ ತಪ್ಪು? ಮನುಷ್ಯ ಕೆಲವೊಮ್ಮೆ ಬದಲಾಗ್ಬೋದು, ತಪ್ಪು ಕೆಲಸ ಮಾಡ್ಬೋದು. 10ನೇ ಮನೆಯಲ್ಲಿದ್ರೆ ಯು ಕೆನಾಟ್ ಐಡೆಂಟಿಫೈ ವೇರ್ ಯು ಆರ್ ಗೋಯಿಂಗ್, ವೈ ಯು ಆರ್ ವಾಕಿಂಗ್. ನಿಮ್ಗೆ ಅನವಶ್ಯಕವಾದಂತ ತಿರುಗಾಟಗಳು, ಅವಶ್ಯಕತೆನೇ ಇರೋದಿಲ್ಲ. ಮನಿ ಲಾಸ್, ಟೈಮ್ ಲಾಸ್. 3rd one is your peace of mind is loss. ಇದನ್ನ ಉಪಕೇತು ಗ್ರಹ ಮಾಡುತ್ತೆ. 11ನೇ ಮನೆಯಲ್ಲಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಪ್ರಾಫಿಟ್ ಅನ್ನ ಕೊಡುತ್ತೆ. 12ನೇ ಮನೆಯಲ್ಲಿದ್ರೆ ನಿಮ್ಗಳಿಂದ ಬಹಳಷ್ಟು ತಪ್ಪು ಕೆಲಸಗಳನ್ನ ಮಾಡಿಸುತ್ತೆ ಉಪಕೇತು. ನಾನ್ ನಿಮ್ಗೆ ಗುಳಿಕ ಅಥವಾ ಮಾಂದ್ಯ ಕೆಲವು ಫಲಗಳನ್ನು ನೀವು ಜಾತಕ ನೋಡಿದ ತಕ್ಷಣ ನೀವೇನಾದ್ರೂ ಕಂಡುಹಿಡಿಯಬೇಕಂದ್ರೆ ಕೆಲವು ಕಾಂಬಿನೇಷನ್ಸ್ ಅನ್ನು ನಾನು ನಿಮ್ಗೆ ಹೇಳಿರ್ತೀನಿ, ನೆನ್ಪಿಟ್ಕೊಳ್ಳಿ ಅಥವಾ ನೀವು ನೋಟ್ ಮಾಡ್ಕೊಳ್ಳಿ. ರವಿ ಜೊತೆಗೆ ಮಾಂದಿ ಇದ್ರೆ ಜಾತಕದಲ್ಲಿ ಯಾವಾಗ್ಲಾದ್ರೂ ಒಂದ್ ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ ಮನೆಯಲ್ಲಿ ನಿಮ್ಮ ತಂದೆಯವರಿದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಬಹಳಷ್ಟು ಆಪತ್ತುಗಳನ್ನ ಅವರು ಎದುರಿಸ್ತಾರೆ. ಆರೋಗ್ಯದ ಸಮಸ್ಯೆ ಆಗ್ಬಹುದು, ಹಣದ ಸಮಸ್ಯೆ ಆಗ್ಬಹುದು, ನೆಮ್ಮದಿಯ ಸಮಸ್ಯೆ ಆಗ್ಬಹುದು, ಉನ್ನತಿಯ ಸಮಸ್ಯೆ ಆಗ್ಬೋದು, ಉದ್ಧಾರದ ಸಮಸ್ಯೆ ಆಗ್ಬೋದು. ತಂದೆಗೆ ಒಂದು ಮುಗಿತಾ ಇದ್ದಂಗೆ ಇನ್ನೊಂದು ರೀತಿಯ ತೊಂದರೆಗಳು ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಯಾರೊಬ್ರು ಪ್ರಶ್ನೆ ಕೇಳಿದರೆ, ಸರ್, ಡೂ ವಿ ಟೇಕ್ ದ ಟ್ರಾನ್ಸಿಟ್ ಆಫ್ ಉಪಗ್ರಹಸ್ ಆರ್ ಅಟ್ ದ ಟೈಮ್ ಆಫ್ ಬರ್ತ್ ಟು ಪ್ರಿಡಿಕ್ಟ್ ದ ಚೇಂಜ್? ನೋ, ಯು ನೀಡ್ ನಾಟ್ ಟು ಟೇಕ್ ದ ಟ್ರಾನ್ಸಿಟ್ ಆಫ್ ಉಪಗ್ರಹಸ್. You just take transit of other planets on ಉಪಗ್ರಹಸ್. ಅದನ್ನ ಮಾತ್ರ ನೀವು ನೋಡ್ಕೊಳ್ಳಿ ಇಷ್ಟ. ಸೊ ಈ ಗುಳಿಕ ಅಥವಾ ಮಾಂದಿ ಜೊತೆ, ಹಲೋ ಗುರುಗಳ 9ನೇ ಮನೆಯದು ಹೇಳಲಿಲ್ಲ ಗುರುಗಳ. 9ನೇ ಮನೆಯದು 9ನೇದಲ್ಲಿದ್ರೆ ಧರ್ಮ ಮಾರ್ಗವನ್ನು ತಪ್ಪಿ ನಡೀತಾರೆ. ಓಕೆ ಗುರುಗಳ. ಸೊ ಚಂದ್ರನ ಜೊತೆನಲ್ಲಿ ಗುಳಿಕ ಅಥವಾ ಮಾಂದಿ ಇದ್ರೆ ತಾಯಿಗೆ ತುಂಬಾ ತೊಂದರೆ, ತಾಯಿಗೆ ಮಾನಸಿಕವಾದಂತ ಹಿಂಸೆ. ಆ ಮನೆಯಲ್ಲಿ ತಾಯಿ ಸದಾ ಕಾಲ ನೋವಿನಲ್ಲಿ ಇರ್ತಾಳೆ. ಏನೋ ಒಂದು ಹಿಂಸೆ, ಮಕ್ಕಳು ಮಾತಾಡಲ್ಲ ಸರಿಯಾಗಿ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋರಿಗಿರೋದಿಲ್ಲ. ಆಕೆ ಬಹಳ ಚಿಂತೆ ಮಾಡ್ತಾ ಇರ್ತಾಳೆ. ಆಕೆ ಆರೋಗ್ಯಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಚಂದ್ರ ಪ್ಲಸ್ ಮಾಂದಿ ಜೊತೆನಲ್ಲಿದ್ದಾಗ. ಮಂಗಳನ ಜೊತೆ ಮಾಂದಿ ಇದ್ರೆ ಇದೇ ರೀತಿಯ ಕಷ್ಟಗಳನ್ನ ನಿಮ್ಮ ಸಹೋದರ ಅನುಭವಿಸ್ಬೇಕಾಗಿ ಬರುತ್ತೆ. ಇನ್ ಕೇಸ್ ಬುಧನ ಜೊತೆಯಲ್ಲಿ ಏನಾದ್ರೂ ಈ ಮಾಂದಿ ಇದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬೈಪೋಲಾರ್ ಡಿಸೀಸಸ್ ಬರುತ್ತೆ, ಅಥವಾ ಮೆಂಟಲ್ ಪ್ರೆಷರ್, ಅಥವಾ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಮಾನಸಿಕವಾದಂತ ಅಸ್ವಸ್ಥತೆಗೆ ಅವರು ಒಳಗಾಗ್ತಾರೆ ಆ ಪೀರಿಯಡ್, ಆ ಪರ್ಟಿಕ್ಯುಲರ್ ಪೀರಿಯಡ್. ಆದ್ರೆ ನಿನ್ನೆ ಮೊನ್ನೆ ಹೋದ್ವಾರದವರೆಗೂ ಚೆನ್ನಾಗಿದ್ದ, ಇವಾಗ ಯಾಕೆ ಇದಕ್ಕಿದ್ದಂಗೆ ಹಿಂಗ ಹಾಕ್ಬಿಟ್ಟಿದ್ದಾನೆ? ಬಹಳ ಜನ ನೀವು ನೋಡಿರ್ಬೋದು. ದಟ್ ಈಸ್ ದ ಎಫೆಕ್ಟ್ ಆಫ್ ದಿಸ್ ಗುಳಿಕ ಆರ್ ಮಾಂದಿ ವೆನ್ ಇಟ್ ಈಸ್ ಕಂಬೈನ್ಡ್ ವಿತ್ ಬುಧ, ಮರ್ಕ್ಯುರಿ. ಗುರು ಜೊತೆನಲ್ಲಿ ಏನಾದ್ರೂ ಮಾಂದಿ ಸೇರ್ಕೊಂಡಿದ್ರೆ
ಅವರು ರೈಟು ರಾಂಗ್ ಯೋಚನೆ ಮಾಡಲ್ಲ, ಜಸ್ಟ್ ಅವರು ಪ್ರಾಫಿಟ್ ಯೋಚನೆ ಮಾಡ್ತಾರೆ. ಏನಾದ್ರೂ ದ್ರೋಹ ಆಗ್ಬೋದು, ಜಸ್ಟ್ ದೇ ವಾಂಟ್ ಟು ಬಿ ಬೆನಿಫಿಟೆಡ್ ದೆಮ್ಸೆಲ್ಫ್. ಶುಕ್ರನ್ ಜೊತೆನಲ್ಲಿ ಮಾಂದಿ ಇದ್ರೆ, ಇಫ್ ಈಸ್ ಎ ಮೇಲ್ ಪರ್ಸನ್ ಆಗಿದ್ರೆ, ಅವರು ಸ್ವಲ್ಪ ನೀಚ ಸ್ತ್ರೀಯರ ಜೊತೆ ಸಂಪರ್ಕಗಳನ್ನು ಹೊಂದ್ತಾರೆ, ಅಥವಾ ನೀಚ ಸ್ತ್ರೀಯರ ಜೊತೆ ಫ್ರೆಂಡ್ಶಿಪ್ ಜಾಸ್ತಿ ಇರುತ್ತೆ. ನೀವು ಸೆಕ್ಷುಯಲ್ ಕನೆಕ್ಷನ್ ಅಂತಲೇ ತಗೋಬೇಕಾಗಿಲ್ಲ, ಅದನ್ನು ತಗೋಬಹುದು. ಇನ್ ಕೇಸ್ ಅದಿಲ್ಲ ಅಂತಂದ್ರೆ, ಅವ್ರು ಮೀಟ್ ಮಾಡುವಂತ ವ್ಯಕ್ತಿಗಳು, ಅವರು ಕಾನ್ವರ್ಸೇಷನ್ ಮಾಡುವಂತ ವ್ಯಕ್ತಿಗಳು ಲೋ ಲೆವೆಲ್ ಆಫ್ ಕಾನ್ವರ್ಸೇಷನ್ಸ್ ಅನ್ನ ಜೊತೆನಲ್ಲಿ ಮಾಡ್ತಾ ಇರ್ತಾರೆ. ಶನಿ ಜೊತೆಗೆ ಮಾಂದಿ ಇದ್ರೆ ಡೆಫಿನೆಟ್ ಆಗಿ ಅವ್ರ ದೇಹದಲ್ಲಿ ಯಾವ್ದಾದ್ರೂ ಒಂದಲ್ಲ ಒಂದು ಗಾಯ ಆಗ್ತಾ ಇರುತ್ತೆ, ಒಂದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಒಂದಲ್ಲ ಒಂದು ವ್ರಣ ಆಗ್ತಾ ಇರುತ್ತೆ. ಅದು ಜಾಸ್ತಿ ದಿವಸಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಮತ್ತೆ ಅವರ ಆಯಸ್ಸಿನ ಮೇಲೂ ಸಹ ಇದು ಡೆಫಿನೆಟ್ ಆಗಿ ಪರಿಣಾಮವನ್ನು ಬೀರುತ್ತೆ. ಲಾಂಗೆಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ ಕೇಸ್ ರಾಹು ಜೊತೆಗೆ ಏನಾದ್ರೂ ಮಾಂದಿ ಇದ್ರೆ, ನೀವೊಂದು ಫುಡ್ ತಗೊಂಡ್ಬಿಟ್ರೆ ಫುಡ್ ಪಾಯ್ಸನ್ ಆಗ್ಬಿಡುತ್ತೆ ಒಳಗಡೆ, ಅಥವಾ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಟ್ಬಿಟ್ರೆ ರಿವರ್ಸ್ ಆಗ್ಬಿಡುತ್ತೆ. ಆ ಮೆಡಿಸಿನ್ ನಿಮ್ಗೆ ಬರೋದೇ ಇಲ್ಲ. ನಿಮ್ಗೆ ಏನೋ ಒಂದು ಕಾಯಿಲೆ ಅಂತ ನೀವು ಹೋದ್ರೆ ಡಾಕ್ಟರ್ ಕರೆಕ್ಟ್ ಆಗಿ ನಿಮ್ಗೆ ಡಯಾಗ್ನೈಸ್ ಮಾಡೋದಿಲ್ಲ. ನೀವು 2 or 3 ಅಡ್ವೈಸಸ್ ಅನ್ನ ತಗೋಬೇಕಾಗತ್ತೆ. ಇಫ್ ಇನ್ ಯುವರ್ ಚಾರ್ಟ್ ರಾಹು ಈಸ್ ಅಲಾಂಗ್ ವಿತ್ ಮಾಂದಿ, ಡೆಫಿನೆಟ್ ಆಗಿ 100% ನಿಮ್ ವಂಶದಲ್ಲಿ ಯಾರೋ ಸರ್ಪನ್ ಹೊಡೆದಾಕ್ಸ್ಬಿಟ್ಟಿರ್ತಾರೆ. ನೀವು ಇದನ್ನು ಪ್ರೊಟೆಕ್ಷನ್ ಕೊಡ್ಬೋದು. ನೀವು ಮೆಡಿಸಿನ್ ತಗೊಳ್ಳಿ, ಕರೆಕ್ಟ್ ಆಗಿ ಆಗೋಲ್ಲ ನಿಮ್ಗೆ. ಸೊ ದಿಸ್ ಆರ್ ಆಲ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ಇನ್ ಕೇಸ್ ಕೇತು ಜೊತೆನಲ್ಲಿ ಮಾಂದಿ ಇದ್ರೆ, ಅವರ ಮನೆಯಲ್ಲಿ ಆಗಾಗ್ಗೆ ಅಗ್ನಿಗೆ ಸಂಬಂಧಪಟ್ಟಂತ ದುರಂತ ಆಗ್ತಾ ಇರುತ್ತೆ. ಏನಿಲ್ಲ ರೀ, ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಈ ಕಡೆ ಪಕ್ಕ ಸೇರ್ಗ್ ಹಚ್ಕೊಂಡ್ಬಿಡುತ್ತೆ, ಇದಕ್ಕಿದ್ದಂಗೆ ಆ ಕಡೆ ಪಕ್ಕ ಶರ್ಟ್ ಹಚ್ಕೊಂಡ್ಬಿಡುತ್ತೆ, ಅಥವಾ ಏನೋ ದೇವ್ರ ಪೂಜೆ ಮಾಡ್ತಾ ಇರ್ತಾರ, ಒಂದ್ ಕರ್ಪೂರ ಬಿದ್ದು ದೇವ್ರ ಬಟ್ಟೆ ಸುಟ್ಟು ಹೋಗುತ್ತೆ, ಅಥವಾ ಗ್ಯಾಸ್ ಅಲ್ಲಿ ಏನೋ ಬರ್ಸ್ಟ್ ಆಗ್ಬಿಡುತ್ತೆ, ಅಥವಾ ಎಲೆಕ್ಟ್ರಿಕ್ ಫೈರ್ ಏನೋ ಬೆಂಕಿ ಆಗ್ಬಿಡುತ್ತೆ. ಈ ರೀತಿ ಅಗ್ನಿ ದುರಂತಗಳು ನಡಿಬೇಕಂದ್ರೆ ಕೇತು ಜೊತೆಗೆ ಮಾಂದಿ ಕನೆಕ್ಷನ್ ಇರ್ಬೇಕು. ಹಾಗೆ ಈ ಗುಳಿಕ ತ್ಯಾಜ್ಯ ಘಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ತ್ಯಾಜ್ಯ ಘಟಿನ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಈಗ ಮೂಲ ನಕ್ಷತ್ರ ಆಗ್ಬೋದು, ಅಥವಾ ಅಶ್ಲೇಷ ನಕ್ಷತ್ರ ಆಗ್ಬೋದು, ಅದರಲ್ಲಿ ಅಭುಕ್ತ ಮೂಲ ಘಟಿಗಳು ಅಂತ ಬರುತ್ತೆ. ಅಂದ್ರೆ ಕೆಲವು ಘಟಿಗಳು ತುಂಬಾ ಅನಿಷ್ಟ ಫಲಗಳನ್ನು ಕೊಡುತ್ತೆ, ಅದನ್ನ ತ್ಯಾಜ್ಯ ಮಾಡ್ಬೇಕು ಅಂತ ಹೇಳ್ತಾರೆ. ಮುಹೂರ್ತದಲ್ಲೂ ಅದಿದೆ. ಈ ರೀತಿ ಗುಳಿಕದಲ್ಲಿ ತ್ಯಾಜ್ಯ ಮಾಡುವಂತ ಕೆಲವು ಘಟಿಗಳಿರುತ್ತೆ. ಆ ಘಟಿನಲ್ಲಿ ಯಾವ್ದಾದ್ರು ವ್ಯಕ್ತಿ ಜನ್ಮ ತಳೆದ್ರೆ, ರಿಮೆಂಬರ್, ಅವ್ರ ಅಪ್ಪ ಶ್ರೀಮಂತ ಆಗಿರ್ಬೋದು, ಅವ್ರ ತಾತ ಶ್ರೀಮಂತ ಆಗಿರ್ಬೋದು, ಅವ್ರ ಮಹಾರಾಜರ ವಂಶಸ್ಥರಾಗಿರ್ಬೋದು, ಡೆಫಿನೆಟ್ ಆಗಿ ಈ ವ್ಯಕ್ತಿ ಏನು ಉಳಿಸ್ಕೊಳ್ಳಲ್ಲ, ಎಲ್ಲ ಕಳೀತಾನೆ. ಆತ ರೋಡ್ ನಲ್ಲಿ ಭಿಕ್ಷೆ ಬಿಡ್ತಾನೆ. ಐ ಹ್ಯಾವ್ ಸೀನ್ ಸೋ ಮೆನಿ ಪರ್ಸನ್ಸ್ ಲೈಕ್ ದಿಸ್. ತುಮಕೂರಿನಲ್ಲಿ ಮೊದಲನೇ ಬಾರಿಗೆ, ನಿಮ್ಗೆಲ್ಲಾರ್ಗೂ ಗೊತ್ತಿದೆ, ಗೋದ್ರೇಜ್ ಆಗ್ಬೋದು, ಗೋದ್ರೇಜ್ ಕಂಪನಿ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಫಸ್ಟ್ ತುಮಕೂರ್ಗೆ ತಂದಂತ ವ್ಯಕ್ತಿ ಆತ. ಇವತ್ತು ರೋಡ್ ನಲ್ಲಿ ಅಣ್ಣ ನನ್ಗೆ ₹2 ಕೊಡಿ, ಅಣ್ಣ ನಂಗೆ ₹3 ಕೊಡಿ, ಅಣ್ಣ ₹5 ಕೊಡಿ, ಹಿಂಗ್ ಕೇಳ್ತಾ ಇದ್ದಾನೆ. ಹೆಂಡತಿ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ಮನುಷ್ಯ. ಟೀ ಪುಡಿ, ಕಾಫಿ ಪುಡಿ, ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸು. ಹಿ ವಾಸ್ ಅರ್ನಿಂಗ್ 1 lakh rupees profit in the year of 98-2000. 1 lakh profit ಒಂದ್ ವೀಕ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದೆ. ಆಗ ಇವತ್ತು ಸ್ವಂತ ಮನೆ ಇಲ್ಲ. ಆ ಮನುಷ್ಯಂದೊಂದು ಸ್ಕೂಲ್ ಇತ್ತು, ಇವತ್ತು ಆ ಸ್ಕೂಲ್ ಇಲ್ಲ. ಪಾನಿಪುರಿ ಅಂಗಡಿಲಿ ತಟ್ಟೆ ತೊಳಿತಾನೆ, ಬೆಳಗ್ಗೆ ಎದ್ದು ಅಣ್ಣ ₹2 ಕೊಡಿ, ಅಣ್ಣ ₹2 ಕೊಡಿ ಅಂತ ಕೇಳ್ತಾನೆ. See, the life has been completely changed within 10 or 15 years. ಸೊ ಗುಳಿಕ ತ್ಯಾಜ್ಯ ಆದಾಗ ಅವರು ಏನೇ ಇದ್ರು ಅವ್ರಿಗೆ ಬಹಳಷ್ಟು ತೊಂದರೆಗಳು ಆಗತ್ತೆ. ಈಗ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ ಏನು ಅಂದ್ರೆ, ಜಾತಕದ ಪ್ರಕಾರ ನೀವು ಇದನ್ನ ಪ್ರೊಡಕ್ಟ್ ಮಾಡುವಂಥದ್ದನ್ನ ನಾನು ಹೇಳಿದ್ದೆ. ಆದ್ರೆ ಇದೇ ಉಪಗ್ರಹಗಳನ್ನ
ಆರೂಢದಲ್ಲಿ ಎಷ್ಟು ಎಕ್ಸಲೆಂಟ್ ಆಗಿ ಬಳಸ್ಕೊಳ್ತಾರೆ ಅಂತಂದ್ರೆ ಯು ಕಾಂಟ್ ಬಿಲೀವ್ ಇಟ್. ದೇ ಜಸ್ಟ್ ನ್ಯಾರೇಟ್ ದ ಟ್ರೂತ್ ಒನ್ ಬೈ ಒನ್ by using all these upagrahas in an extraordinary manner. ಈ ಉಪಗ್ರಹಗಳನ್ನ ಪಿನ್ ಪಾಯಿಂಟ್ ಪ್ರೊಡಕ್ಷನ್ ಕೊಡ್ಲಿಕ್ಕೆ ಬಹಳ ಅತ್ಯದ್ಭುತವಾಗಿ ಅನಾಲಿಸಿಸ್ ಬಳಸ್ಕೊಳ್ತಾರೆ ಆರೂಢದಲ್ಲಿ. ಇದೆಲ್ಲ ಹೈಯರ್ ವರ್ಷನ್ ಆಫ್ ಆರೂಢದಲ್ಲಿ ಬರುತ್ತೆ. ನಾನು ಆರೂಢ ಈಗಾಗಲೇ ಒಂದ್ಸಲ ಕ್ಲಾಸ್ ಮಾಡಿದ್ದೀನಿ, ನಾಟ್ ಹೈಯರ್ ವರ್ಷನ್, ಬೇಸಿಕ್ ಆರೂಢ ಮಾಡಿದ್ದೀನಿ. ಹೈಯರ್ ವರ್ಷನ್ ಅಲ್ಲಿ ಇದು ಬರುತ್ತೆ. ಜಸ್ಟ್ ಐ ಆಮ್ ಗೋಯಿಂಗ್ ಟು 2 or 3 ಎಕ್ಸಾಂಪಲ್ಸ್ ಅನ್ನ ನಾನು ನಿಮ್ಗೆ ಇವತ್ತು ಕೊಟ್ಟು ಇವತ್ತಿನ ಪಾಠನ ಮುಗಿಸ್ತೀನಿ. ಜಸ್ಟ್ ಆರೂಢದಲ್ಲಿ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಟೇಕ್ ಏನ್ ಆರೂಢದಲ್ಲಿ ಧೂಮ ಉಪಕೇತು ಏನಾದ್ರೂ ಬಂದು ಇದ್ರೆ ಅದರಲ್ಲಿ ಆರೂಢ ಇರಬೇಕು ಮತ್ತೆ ಸ್ಫುಟ ಕರೆಕ್ಟ್ ಆಗಿರ್ಬೇಕು. ನೀವು ಪ್ರಚಕ ಯಾರು ಕುರಿತಾಗ ಪ್ರಶ್ನೆ ಇರುತ್ತೆ, ಆತ ಬಾವಿಗೆ ಬಿದ್ದಿದ್ದಾನೆ ಅಂತ ಹೇಳ್ಬೋದು. ಬಾವಿಗೆ ಬಿದ್ದಿದ್ನ ನಿನ್ನೆ ಮನೆ ಅಥವಾ ಯಾವ್ದೋ ಒಂದು ಹಳ್ಳಕ್ ಬಿದ್ದಿದ್ನ, ಹಳ್ಳದಿಂದ ನೀವ್ ಎತ್ತಿದ್ದೀರ ಅವನ್ನ ಅಂತ ಹೇಳ್ಬೋದು ನೀವು. 100% ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಎರಡನೇ ಭಾವದಲ್ಲಿ ಏನಾದ್ರೂ ಧೂಮಗ್ರಹ ಕೂತ್ಕೊಂಡಿದ್ರೆ ನೀವು ಡೆಫಿನೆಟ್ ಆಗಿ ಹೇಳಿ, ಪ್ರಚಕನಿಗೆ ಸರಿಯಾಗಿ ಮಾತು ಬರಲ್ಲ, ತೊದಲ್ತಾನೆ, ಉಗ್ಗಿದೆ ಆ ಮನುಷ್ಯನ್ಗೆ. 100% ನಿಮ್ ಪ್ರೊಡಕ್ಷನ್ ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ, ನೆನ್ಪಿಟ್ಕೊಳ್ಳಿ. ಮೂರನೇ ಭಾವದಲ್ಲಿ ಏನಾದ್ರೂ ಧೂಮಗ್ರಹ ಇದ್ರೆ ನೆನ್ಪಿಟ್ಕೊಳ್ಳಿ, ಪ್ರಶ್ನಾಲಗ್ನ ಆರೂಢದ ರೀಡಿಂಗ್ ನಾನು ಹೇಳ್ತಾ ಇರೋಂಥದ್ದು. ನೀವ್ ಹೇಳ್ಬೋದು ಬಂದಿರೋನ್ಗೆ, ನಿಮ್ಗೊಬ್ಬ ತಮ್ಮ ಇದ್ದಾನೆ, ಅವನು ಕಾಲ್ ಕುಂಟು, ಡೆಫಿನೆಟ್ ಆಗಿ ಆ ಮನುಷ್ಯ ಆಶ್ಚರ್ಯಚಕಿತನಾಗ್ತಾನೆ. ದೀಸ್ ಆರ್ ಆಲ್ ಗನ್ ಪಾಯಿಂಟ್ ಪ್ರೊಡಕ್ಷನ್ಸ್ ಇನ್ ಆರೂಢ. ಎಷ್ಟು ಚೆನ್ನಾಗಿ ಟ್ರೂತ್ ನ ಒನ್ ಬೈ ಒನ್ ತೆಗೆದು ಅವ್ರ ಮುಖಕ್ಕೆ ರಾಚುತ್ತೆ, ಸತ್ಯಗಳನ್ನ ರಾಚುತ್ತೆ. ಉಪಗ್ರಹ ಅಂದ್ರೆ ಕತ್ತಲು, ಈ ಉಪಗ್ರಹಗಳು ಸತ್ಯಗಳನ್ನ ರಾಚ್ತಾ ಹೋಗುತ್ತೆ ಆರೂಢದಲ್ಲಿ. ದಟ್ ಈಸ್ ದ ವೆರಿ ವೆರಿ ಫ್ಯಾಂಟಾಸ್ಟಿಕ್ ವೇ ದೇ ವಿಲ್ ಯೂಸ್. 4ನೇ ಮನೆಯಲ್ಲಿದ್ರೆ ನಿಮ್ಗೊಬ್ರು ಮಾವ ಇದಾರಪ್ಪ, ಅವ್ರ ದೇವಸ್ಥಾನದಲ್ಲಿ ಹೆಡ್ ಆಗಿದ್ದಾರೆ ಅಂತ ಹೇಳಿ, ಡೆಫಿನೆಟ್ ಆಗಿ 100% ನಿಜ ಇರುತ್ತೆ. 5ರಲ್ಲಿ ಏನಾದ್ರೂ ಇದ್ರೆ ಆ ಮನುಷ್ಯ ಕೋಪಿಷ್ಟ, ಪ್ರಚಕ ತುಂಬಾ ಕೋಪಿಷ್ಟ ಆಗಿರ್ತಾನೆ. 6ನೇ ಮನೆಯಲ್ಲಿ ಧೂಮ ಇದ್ರೆ ಪ್ರಚಕ ಅಲ್ಲಿಲ್ಲ ಅಂದ್ರೂ ಹೇಳ್ಬೋದು, ನೀನ್ ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ಯೋ ದೂತನಿಗೆ, ಆತನ ಮುಖದಲ್ಲಿ ಪರ್ಚಿರೋ ಗಾಯ ಇದೆ ಅಂತ. ಡೆಫಿನೆಟ್ ಆಗಿ ಅವನಿಗೇನೋ ಏಟಾಗಿರುತ್ತೆ, ಮುಖದಲ್ಲಿ ತರ್ಚಿರೋದು ಗಾಯ ಇರುತ್ತೆ. 7ನೇ ಮನೆಯಲ್ಲಿ ಪ್ರಶ್ನಾಕರ್ತ ಪ್ರಶ್ನೆ ಕೇಳಕ್ ಬಂದಾಗ ಧೂಮ ಇದ್ರೆ, ನೀನು ಪ್ರಶ್ನೆ ಕೇಳಕ್ ಬಂದಿದ್ಯಪ್ಪ, ಯಾರ ಬಗ್ಗೆ ಪ್ರಶ್ನೆ ಕೇಳಕ್ ಬಂದಿದ್ಯೋ ಆ ಮನುಷ್ಯ ಊರ್ ಬಿಟ್ಟು ಹೋಗಿದ್ದಾನೆ, ಆ ಊರಲ್ಲಿಲ್ಲ, ಯಾವಾಗ ಬರ್ತಾನೆ, ಸಿಗಲ್ವಾ ಅನ್ನೋ ಪ್ರಶ್ನೆ ಕೇಳಕ್ ಬಂದಿದ್ಯಾ. ಸಿ ಹೌ ದ ಬ್ಯೂಟಿ, ಹೌ ಎಕ್ಸ್ಟ್ರಾಆರ್ಡಿನರಿ ವೇ ಆಫ್ ಪ್ರೊಡಕ್ಷನ್ ಇನ್ ಆರೂಢ, ಜಸ್ಟ್ ಬೈ ಯೂಸಿಂಗ್ ಧೂಮ ಉಪಗ್ರಹ. ಒಂದೇ ಒಂದು ಧೂಮದ ಒಂದು ಉಪಗ್ರಹವನ್ನ ಬಳಸಿ ಹೇಳುವಂಥದ್ದು. ನಾನು ಇನ್ನೊಂದೇ ಒಂದು ಪ್ಲಾನೆಟ್ ಇಂದ ಕೊಟ್ಟಿರ್ತೀನಿ, ದಟ್ ಈಸ್ ಕಾಲ್ಡ್ ಪರಿವೇಶ. ಪರಿವೇಶ ಲಗ್ನದಲ್ಲಿದ್ರೆ ನೀವು ಡೆಫಿನೆಟ್ ಆಗಿ ಹೇಳ್ಬೋದು, ನಿಮ್ ಮನೆಯಲ್ಲಿ ಒಬ್ಬರಿಗೆ ಹಾವು ಕಚ್ಚಿದೆ, ಹಾವು ಕಚ್ಚಿ ಅವ್ರು ಸತ್ತೋಗಿದ್ದಾರೆ. 100% ನಿಜ ಇರುತ್ತೆ. 3ನೇ ಮನೆಯಲ್ಲಿ ಪರಿವೇಶ ಗ್ರಹ ಇದ್ರೆ ನಿಮ್ ಮನೆಯಲ್ಲಿ ಒಬ್ರಿಗೆ ಮೆಂಟಲ್ ಡಿಪ್ರೆಷನ್ ಇದೆ, ದರ್ ಈಸ್ ನೋ ಡೌಟ್. 4ನೇ ಮನೆಯಲ್ಲಿ ಪರಿವೇಶ ಇದ್ರೆ ಪ್ರಚಕ ಮನೆ ಬಿಟ್ಟು ಹೋಗಿದ್ದಾನೆ, ಹಿ ಈಸ್ ನಾಟ್ ಇನ್ ಯುವರ್ ಹೌಸ್ ಹೇಳಿ. 5ನೇ ಮನೆಯಲ್ಲಿ ಪರಿವೇಶ ಇದ್ರೆ ನಿಮ್ ಪ್ರಚಕ ಯಾರ ಬಗ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದಾರ ಅವನ್ನ. ನೀವು ಡೆಫಿನೆಟ್ ಆಗಿ ಉತ್ತರ ಕೊಡಿ, 100% ನಿಜ ಇರುತ್ತೆ. 6ನೇ ಮನೆಯಲ್ಲಿ ಪರಿವೇಶ ಇದ್ರೆ ನಿಮ್ ಎದುರುಗಡೆ ಪ್ರಚಕ ಕೂತಿದ್ರೆ ಆ ಮನುಷ್ಯನ್ ನೀವು ಹೇಳಿ ನೇರವಾಗಿ, ನೀನ್ ಏನೋ ಒಂದು ವಸ್ತುನ್ ಕದ್ಕೊಂಡ್ ಬಂದಿದ್ಯಾ, ಆ ವಸ್ತು ಇವಾಗ ನಿನ್ನ ಹತ್ರಕ್ಕಿದೆ, ನೀನ್ ಕದ್ಕೊಂಡ್ ಬಂದಿರೋ ವಸ್ತು ನಿನ್ನ ಹತ್ರಕ್ಕಿದೆ. ಆ ಮನುಷ್ಯ ಈ ವಿಲ್ ಗೆಟ್ ಶಾಕ್ ಲೈಕ್ ಎನಿಥಿಂಗ್ ಅದರ್. ಸೊ ದಿಸ್ ಈಸ್ ದ ಬ್ಯೂಟಿ ಅಂಡ್ ದ ಅಲ್ಟಿಮೇಟ್ ಟ್ರೂತ್ ಆಫ್ ಆರೂಢ. ಆರೂಢ ಆಲ್ವೇಸ್ ಹಿಟ್ಸ್ ಆನ್ ದ ಟ್ರೂತ್. 1 to 1 ಪಾಯಿಂಟ್ಸ್ ಅನ್ನ ಎಷ್ಟು ಚೆನ್ನಾಗಿ ಹಿಟ್ ಮಾಡತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಹಿಟ್ ಮಾಡತ್ತೆ.
ನಾವೀಗಾಗಲೇ ಆರೂಢದ ಬೇಸಿಕ್ ಅನ್ನ ಪಾಠ ಮಾಡಿದೀವಿ. ಆರೂಢದ ಬೇಸಿಕ್ ಅನ್ನ ನಮ್ಮ ವಿದ್ಯಾರ್ಥಿಗಳು ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ದೇ ಆರ್ ಗೆಟಿಂಗ್ 100 ಔಟ್ ಆಫ್ 100 ರಿಸಲ್ಟ್. ಕವಡೆ ಶಾಸ್ತ್ರಗಳಾಗ್ಬೋದು, ಇದಾಗ್ಬೋದು. ಇದು ಹೈಯರ್ ವರ್ಷನ್ ಆಫ್ ಆರೂಢ. ಹೈಯರ್ ವರ್ಷನ್ ಆಫ್ ಆರೂಢದಲ್ಲಿ ನೀವು ಇನ್ನೂ ಮೊನಚಾಗ್ಬೋದು, ಕಂಪ್ಲೀಟ್ ಆಗಿ ತುಂಬಾ ಮೊನಚಾಗ್ತಾ ಹೋಗ್ತೀರಿ. ಸಿ ದಸ್ ಈಸ್ ದ ಬ್ಯೂಟಿ. ಅಸ್ಟ್ರಾಲಜಿ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಸತ್ಯ. ನೀವು ಪ್ರೊಡಕ್ಷನ್ ಹೇಳೋದು ಅಂದ್ರೆ ಆ ಪ್ರೇಕ್ಷಕರಿಗೆ ಸತ್ಯ ದರ್ಶನವನ್ನ ಮಾಡಿಸುವಂತ. ನಾನು ಅದಕ್ಕೆ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಜ್ಯೋತಿಷ್ಯದಲ್ಲಿ ಒಂದು ವ್ಯಕ್ತಿ, ಎರಡು ಸಮಾಜ ಇರುತ್ತೆ. ಜ್ಯೋತಿಷ್ಯ ಅಂದ್ರೆ ಬೆಳಕು, ವ್ಯಕ್ತಿ ಹಾಗೂ ಸಮಾಜ ಜ್ಯೋತಿಷ್ಯ ಅನ್ನುವ ಬೆಳಕನ್ನ ಉಪಯೋಗಿಸ್ಕೊಂಡು ಬದುಕನ್ನ ಕಟ್ಕೊಳ್ಳೋದು. ಇಷ್ಟೇ ಜ್ಯೋತಿಷ್ಯ ಅನ್ನೋದಕ್ಕೆ ಮೀನಿಂಗ್ ವೆರಿ ಸಿಂಪಲ್. ಸಮಾಜ ಬೆಳಕು ಬದುಕು, ಅಥವಾ ನಾನು ಬೆಳಕು ಬದುಕು, ಅಥವಾ ನೀನು ಬೆಳಕು ಬದುಕು. ಇಷ್ಟೇ ಜ್ಯೋತಿಷ್ಯದ ಎಕ್ಸ್ಪ್ಲನೇಷನ್, ಇಷ್ಟೇ. ಬೆಳಕೆ ಯಾಕೆ ಅಂದ್ರೆ ನೀವು ಬದುಕು ಕಟ್ಕೊಳ್ಳಿ ಅಂತ ಹೇಳಿ ಅಂತ. ಸೊ ಆ ಕಾರಣಕ್ಕೋಸ್ಕರನೇ ನಮ್ಗೆ ಹಲವಾರು ವಿವಿಧ ರೀತಿಯ ರೀಡಿಂಗ್ಸ್ ಅನ್ನ, ಹಲವಾರು ವಿವಿಧ ರೀತಿಯ ಪ್ರೊಡಕ್ಷನ್ ಟೆಕ್ನಿಕ್ಸ್ ಗಳನ್ನ ನಮ್ಮವರು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಜಾತಕದ ಫಲ ಒಂದು, ಇನ್ನೊಂದು ಉಪಕೇತುಗಳನ್ನ ನಾನು ನಿಮ್ಗೆ ಎಷ್ಟೊಂದು ರೀಡಿಂಗ್ಸ್ ಅನ್ನ ಹೇಳ್ಬಿಟ್ಟೆ. ಎಷ್ಟೊಂದು ರೀಡಿಂಗ್ಸು ಪ್ರಶ್ನಾಲಗ್ನದಲ್ಲಿ ಆರೂಢದಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು. ಸೊ ಇವತ್ತಿಗೆ ಇಷ್ಟು ಪಾಠ ಸಾಕು ಅನ್ಸುತ್ತೆ. ನಾವು ವಿ ವಿಲ್ ಮೂವ್ ಟು ಕ್ವಶನ್ ಅಂಡ್ ಆನ್ಸರ್. ಯಾರಿಗೆ ಏನೇನು ಸಂದೇಹ ಇದೆ? ನಮಸ್ಕಾರ. ನಾಗಶಯನ ಹೆಸರು ಹೇಳಿ. ಪ್ರಶ್ನೆ ಕೇಳಿ. ಸರ್, ಉಪಗ್ರಹಗಳಿಗೆ ಈಗ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದ ಅಧಿಪತಿ ಇರ್ತಾರೆ, ಆತರ ಇದೆ. ಉಪಗ್ರಹಗಳಿಗೆ ಆತರ ಏನು ಇಲ್ಲ 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 ಸರ್, ಆತರ ಅಧಿಪತಿಗಳು ಅಂತ ಇರೋದಿಲ್ಲ. ನಾನ್ ನಿಮ್ಗೆ ಯಾವ್ಯಾವ ಗ್ರಹಗಳು, ಯಾವ್ಯಾವ ಉಪಗ್ರಹಗಳು ಯಾವ ಗ್ರಹದ ರೀತಿ ಫಲಗಳನ್ನ ಕೊಡುತ್ತೆ ಅದನ್ನ ಹೇಳಿದೀನಿ. ನೀವು ಅವರನ್ನೇ ಅಧಿಪತಿಗಳು ಅಂತ ಬೇಕಾದ್ರೆ ನೀವು ತಗೋಬಹುದು. ಫಾರ್ ಎಕ್ಸಾಂಪಲ್, ಯಮಕಂಟಕ ಗುರುವಿನ ರೀತಿ ಫಲ ಕೊಡುತ್ತೆ, ಕಾಲ ರಾಹುವಿನ ರೀತಿ ಫಲವನ್ನ ಕೊಡುತ್ತೆ, ಹಾಗೆ ಮಾಂದಿ ಬಂದು ಶನಿಯ ರೀತಿ ಫಲವನ್ನ ಕೊಡ್ತಾನೆ, ಉಪಕೇತು ಬಂದು ಕೇತುವಿನ ರೀತಿ ಫಲಗಳನ್ನ ಕೊಡ್ತಾನೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಗುರುಗಳೇ, ಮಂಜು ಭಾಸ್ಕರ್ ಅಂತ. ಮಂಜು ಭಾಸ್ಕರ್ ಅವರೇ ಹೇಳಿ. ಗುರುಗಳೇ, ನಿಮ್ ವಾಟ್ಸ್ಆಪ್ ನಂಬರ್ ನನಗೆ ಗೊತ್ತಿಲ್ಲ, ದಯವಿಟ್ಟು ತಗೊಳ್ಳಿ. 98453 98453 47963 47963 98453 47963 ಗುರುಗಳೇ. ಎಕ್ಸಾಕ್ಟ್ಲಿ. ಧನ್ಯವಾದ. ಧನ್ಯವಾದಗಳು ಗುರುಗಳೇ. ನಮಸ್ತೆ ಗುರುಜಿ, ನಾನು ವಿಜಯ್ ಕುಮಾರ್ ಮಾತಾಡ್ತಾರೆ. ನಮಸ್ತೆ, ಹೇಳಿ ವಿಜಯ್ ಕುಮಾರ್. ಈ ಉಪಗ್ರಹಗಳನ್ನ ನಾವು ಗೋಚಾರ ಅಥವಾ D1 ಜಾತಕದಲ್ಲಿ ನೋಡಿ ನಾವ್ ಹೇಳ್ಬೇಕಾ? D1 ಜಾತಕದಲ್ಲಿ, ಗೋಚಾರದಲ್ಲಿ ನೋಡೋ ಹಾಗಿಲ್ಲ. ಗೋಚಾರದಲ್ಲಿ ನೋಡೋ ಹಾಗಿಲ್ಲ. ಗೋಚಾರದಲ್ಲಿ ಗ್ರಹಗಳು ಈ ಉಪಗ್ರಹಗಳ ಮೇಲೆ ಸಂಚರಿಸ್ತಾ ಇದ್ರೆ ಆಗ ಫಲಗಳನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ನಿಮ್ಗೆ, ಯಾವ್ಯಾವ ರೀತಿಯ ಫಲಗಳನ್ನ ಕೊಡುತ್ತೆ ಅಂತ. ನೋಡಿ, ಉಪಗ್ರಹಗಳು ಯಾವಾಗ್ಲೂ ನಿಮ್ಗೆ ಫಲಗಳನ್ನ ಕೊಡೋಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಉಪಗ್ರಹಗಳು ಯಾವ ಗ್ರಹದ ಮನೆಯಲ್ಲಿ ಇರುತ್ತೆ. ಇದು ಯಾರೋ ನೋಡಿ ಒಬ್ರು ಮಾತಾಡ್ತಾ ಇದ್ದಾರೆ, ಪ್ಲೀಸ್ ದಯಮಾಡಿ ಮಾತನ್ನ ನಿಲ್ಲಿಸಿ. ಮ್ಯೂಟ್ ಮಾಡ್ಬಿಡಿ ಗುರುಗಳೇ, ನೀವೇ. ಮ್ಯೂಟ್ ಮಾಡಿದೀನಿ. ನೋಡಿ, ಉಪಗ್ರಹಗಳು ಯಾವ ಮನೆಯಲ್ಲಿ ಇರುತ್ತೆ ಆ ಮನೆಯ ಅಧಿಪತಿಯ ದಶಾ ಕಾಲದಲ್ಲಿ ಫಲವನ್ನ ಕೊಡುತ್ತೆ. ಎರಡನೆಯದು, ಆ ಮನೆಯ ಅಧಿಪತಿ ಜೊತೆಲಿಲ್ಲ ಅಂದ್ರೆ ಎದುರುಗಡೆ ಮನೆಯಿಂದ ಇನ್ನೊಂದು ಗ್ರಹ ವೀಕ್ಷಣೆ ಮಾಡ್ತಾ ಇದ್ರೆ ಅದರ ದಶಾಭುಕ್ತಿಯ ಸಮಯದಲ್ಲಿ ತನ್ನ ಫಲವನ್ನ ಕೊಡುತ್ತೆ. ಅದನ್ನ ಬಿಟ್ರೆ ಮೂರನೇದು, ಆ ಉಪಗ್ರಹದ ಮೇಲೆ ಯಾವುದಾದರೂ ಗ್ರಹ ಗೋಚಾರದಲ್ಲಿ ಸಂಚಾರ ಆಗ್ತಾ ಇದ್ರೆ ಆವಾಗ ತನ್ನ ಫಲವನ್ನ ಕೊಡುತ್ತೆ. ಹಾಗೂ ತಾನು ಯಾವ ಮನೆಯಲ್ಲಿ ಕುಳಿತಿರುತ್ತೋ ಆ ಮನೆಯ ಅಧಿಪತಿ ಲಗ್ನ ಆಗಿದ್ರೆ ಆ ಸಮಯದಲ್ಲಿ ಫಲವನ್ನ ಕೊಡುತ್ತೆ. ಹಾಗೂ ಈ ಉಪಗ್ರಹಗಳು ಬಾಧಕಾಧಿಪತಿ ಜೊತೆನಲ್ಲಿದ್ರೆ ಅವುಗಳ ಪವರ್, ಅವುಗಳ ಕೆಲಸ, ಅವುಗಳ ರಿಸಲ್ಟ್ ತುಂಬಾ ಫೋರ್ಸ್ಫುಲ್ ಆಗಿರುತ್ತೆ. ನಿಮ್ಗೆ ವಕ್ರಿ ಗ್ರಹದ ಜೊತೆನಲ್ಲಿದ್ದಾಗ ರಿಸಲ್ಟ್ ತುಂಬಾ ಕ್ವಿಕ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಐ ಥಿಂಕ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಜ್ಯೋತಿಷ್ಯ ಸೇವೆಯಲ್ಲಿ ತಮ್ಮವ ಅಭೀಂದ್ರ
ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.